ಓಹ್ ಬಂದ್ರಾ? ಬರ್ರಿ ನಿಮಗಾಗೆ ಕಾಯ್ತಾ ಇದ್ದೆ. ಏನಪ್ಪ ಅಂತಂದರೆ ಇನ್ನೊಂದು ಸಖತ್ ಸ್ಕೇರಿಯಾಗಿ ಒಂದು ವಿಡಿಯೋ ತಂದಿದ್ದೀನಿ. ವಿತ್ ಪ್ರೂಫ್ ಆಗಿ ತೋರಿಸ್ತೀನಿ. ಏನಪ್ಪ ಅಂತಂದ್ರೆ ಇನ್ನೇನು ಮಾನ್ಸೂನ್ ಸ್ಟಾರ್ಟ್ ಆಯಿತು, ಮುಂಗಾರು ಮಳೆ ಸ್ಟಾರ್ಟ್ ಆಯಿತು. ಸೊ ಎಲ್ಲರೂ ಕ್ಯಾಂಪಿಂಗು, ಟ್ರಿಪ್ಪಿಂಗು, ನೈಟು ಕ್ಯಾಂಪು ಅದೆಲ್ಲ ಮಾಡ್ತಾಯಿರ್ತಾರೆ. ಸೊ ಯಾರಾದರೂ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರೆ ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗ್ಬಿಡಿ, ಸ್ಕಿಪ್ ಮಾಡಿಬಿಡಿ. ಯಾಕಂತಂದರೆ ನೀವು ಈ ವಿಡಿಯೋ ಪೂರ್ತಿ ನೋಡಾದ್ಮೇಲೆ ನಿಮ್ಮ ಟ್ರಿಪ್ಪು ಪ್ಲ್ಯಾನಿಂಗಿನೆಲ್ಲ ಸಖತ್ತಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ನೀವು ಹಾಗೆ ಮಾಡ್ತೀರ ಕ್ಯಾನ್ಸಲ್, ಆ ಥರ ಇದೆ. ವಿತ್ ಪ್ರೂಫ್ ಇದೆ. ಅಂತಂದರೆ ಈ ವಿಡಿಯೋದಲ್ಲಿ ವೈಲ್ಡ್ ಕ್ಯಾಂಪಿಂಗ್ ಅಂತ ರೆಕಾರ್ಡ್ ಆಗಿರುವಂಥ ಪ್ರೂಫ್ ಕೂಡ ಇದೆ ನಮ್ಮ ಹತ್ರ. ಆ ಪ್ರೂಫ್ ಕೂಡ ನಿಮಗೆ ತೋರಿಸ್ತೇನಂತೆ. ಸೊ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಕೂಡ ಕಮೆಂಟ್ ಕೂಡ ಹಾಕಿ. ನಿಮ್ಮ ಒಪಿನಿಯನ್ಸ್ಗಳು ಏನೇನು ಇರ್ತಾವಲ್ಲ ಈ ವಿಡಿಯೋ ಪ್ರಕಾರ ನೀವು ಕಮೆಂಟನ್ನು ಹಾಕಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಇವರಿಬ್ರು ಒಟ್ಟಿಗೆ ಸೇರಿ ಯೂಟ್ಯೂಬ್ ವಿಡಿಯೋಸ್ ನ ಮಾಡ್ತಾರೆ. ಅಂಡ್ ಇವರ ಯೂಟ್ಯೂಬ್ ಚಾನಲ್ ಹೆಸರು ಬಂದು ಸೈಡ್ ಸ್ಟೆಪ್ಸ್ ಅಂತ. ಈ ಚಾನಲ್ ಅಲ್ಲಿ ಇವರು ಕಾಡಲ್ಲಿ ಇರುವಂತಹ ಹಿಸ್ಟಾರಿಕಲ್ ಬಿಲ್ಡಿಂಗ್ಸ್, ಅಬಾಂಡೆಂಟ್ ಹೌಸಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಅಡ್ವೆಂಚರ್ ಜೊತೆಗೆ ಹಿಸ್ಟ್ರಿ ಕೈಂಡ್ ಆಫ್ ವಿಡಿಯೋಸ್ ನ ಮಾಡ್ತಾರೆ. ಸೊ ಒಮ್ಮೆ ಇವರಿಬ್ರು ಸೇರಿ ಮಿಸ್ಟರ್ ಡ್ಯಾನ್ ಅವರ ಮನೆ ಹತ್ರ ಇರುವಂತಹ ಕಾಡಲ್ಲಿ ಒಂದು ತುಂಬಾನೇ ಹಳೇ ಅಬಾಂಡೆಂಟ್ ಹೌಸ್ ಇರುತ್ತೆ ಅಂಡ್ ಅದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗ್ತಾರೆ. ಲೋಕಲ್ಸ್ ಪ್ರಕಾರ ನೂರಾರು ವರ್ಷಗಳಿಂದ ಖಾಲಿ ಬಿದ್ದಿರುವಂತಹ ಆ ಒಂದು ಮನೆ ಒಂದು ಹಾಂಟೆಡ್ ಹೌಸ್ ಆಗಿತ್ತು. ಅಂಡ್ ರಾತ್ರಿ ಹೊತ್ತು ಕಾಡಲ್ಲಿ ಬೇಟೆಗೆ ಅಂತ ಹೋದಂತಹ ಜನರಿಗೆ ಸುಮಾರು ಸತಿ ಆ ಒಂದು ಮನೆಯಿಂದ ನೆಗೆಟಿವ್ ವೈಬ್ಸ್ ಫೀಲ್ ಆಗಿದೆ. ಹಾಗಾಗಿ ಲೋಕಲ್ ಜನ ಆ ಒಂದು ಕಾಡಲ್ಲಿ ಆ ಮನೆ ಹತ್ರ ಡೇ ಟೈಮ್ ಅಲ್ಲೂ ಕೂಡ ಓಡಾಡ್ಲಿಕ್ಕೆ ಭಯ ಪಡ್ತಾರೆ. ಆದ್ರೆ ಇದನ್ನೆಲ್ಲದನ್ನು ಇಗ್ನೋರ್ ಮಾಡಿ ಇವರಿಬ್ರು ಆ ಮನೆ ಹತ್ರ ಹೋಗ್ತಾರೆ. ಅರ್ಲಿ 90s ಅಲ್ಲಿ ಕಟ್ಸಿರುವಂತಹ ಒಂದು ಬ್ಯೂಟಿ ಇದು ಅಂತ ಅದನ್ನ ಹೊಗಳ್ತಾ ಆ ಒಂದು ಫಾರ್ಮ್ ಹೌಸ್ ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಆಸ್ ಯು ಸಿ ಇನ್ ದ ವಿಡಿಯೋ, ಈ ಒಂದು ಮನೆ ತುಂಬಾ ಚಿಕ್ಕದು. ಇನ್ ಕೇಸ್ ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ನ ಬಿಟ್ಟು ಈ ಮನೇಲಿ ಯಾರಾದ್ರೂ ಇದ್ದಿದ್ರು ಅವರು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿರೋರು. ಆದ್ರೆ ಈ ಒಂದು ಪಾಡು ಬಿದ್ದಿರುವಂತಹ ಮನೆಯಲ್ಲಿ ಯಾರು ಇರ್ಲಿಲ್ಲ. ಆಬ್ವಿಯಸ್ಲಿ ಕಾಡು ಮಧ್ಯದಲ್ಲಿ ಹಾಳಾಗಿ ಬಿದ್ದಿರುವಂತಹ ಮನೆಯಲ್ಲಿ ಯಾರನ್ನ ತಾನೇ ಎಕ್ಸ್ಪೆಕ್ಟ್ ಮಾಡಕ್ಕಾಗುತ್ತೆ. ಇನ್ನು ಈ ಕಡೆ ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಅವರು ಆರಾಮಾಗಿ ಮನೆನ ಅಬ್ಸರ್ವ್ ಮಾಡ್ತಾ ಆ ಗೋಡೆಗಳು, ಅದನ್ನ ಕಟ್ಟಿರೋ ರೀತಿ, ಆ ಫಿಟ್ ಅಂಡ್ ಫಿನಿಶಿಂಗ್ ಎಲ್ಲ ಹೊಗಳ್ತಾ ಇರ್ತಾರೆ. ನೂರಾರು ವರ್ಷಗಳು ಆಗಿದ್ರು ಈ ಕಾಡು ಮಧ್ಯದಲ್ಲಿ ಈ ಒಂದು ಮನೆ ಸ್ಟಿಲ್ ಗಟ್ಟಿಯಾಗಿ ನಿಂತಿದೆ ಅಂದ್ರೆ ಇದರ ಒಂದು ತಳಪಾಯ ಎಷ್ಟು ಸ್ಟ್ರಾಂಗ್ ಇರಬೇಕು, ಅದರ ಸ್ಟ್ರಕ್ಚರ್ ಹೇಗಿದೆ ಅನ್ನೋದನ್ನ ನೋಡುವ ಅಂತ ಹೇಳಿ ಇಬ್ರು ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಕ್ಯಾಮ್ರಾಸ್ ನ ಎತ್ಕೊಂಡು ಮನೆ ಕೆಳಗಡೆ ಆ ಒಂದು ಕಟ್ಟಿಗೆನ ಸ್ಟ್ರಕ್ಚರ್ ನ ನೋಡ್ಲಿಕ್ಕೆ ಹೋಗ್ತಾರೆ. ಸೊ ಅವ್ರು ಆತರ ಮನೆ ಕೆಳಗಡೆ ಹೋದಾಗ ಆ ಒಂದು ಮೂಮೆಂಟ್ ಅಲ್ಲಿ ಮನೆ ಒಳಗಡೆ ಸಮಥಿಂಗ್ ಏನೋ ಸ್ಕೇರಿ ನಡೆಯುತ್ತಾ. ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನೀವೇ ನೋಡ್ಬಿಡಿ. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಅದೊಂದು ಕಂಪ್ಲೀಟಿವ್ ಅಬಾಂಡೆಂಟ್ ಹೌಸ್. ಫಾರ್ ಸಪೋಸ್ ಆ ಮನೇಲಿ ಯಾರಾದ್ರೂ ಬಚ್ಚಿಟ್ಕೊಂಡು ಇರಬಹುದು ಅಂತ ಅನ್ಕೊಂಡ್ರು ಅದೇನು ಅಷ್ಟು ದೊಡ್ಡ ಮನೆ ಇರ್ಲಿಲ್ಲ ಅಂಡ್ ಅಲ್ಲಿ ಬಚ್ಚಿಟ್ಕೊಳಕ್ ಜಾಗನೂ ಇರ್ಲಿಲ್ಲ. ಸೊ ಹಾಗಿದ್ದಾಗ ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಕೆಳಗಡೆ ಹೋದಾಗ ಮೇಲ್ಗಡೆ ರೂಮ್ ಇಂದ ಯಾರೋ ಓಡಾಡೋ ಫುಟ್ ಸ್ಟೆಪ್ ಸೌಂಡ್ಸ್ ಹೇಗ್ ಬಂತು. ಇಮಿಡಿಯೇಟ್ಲಿ ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಮೇಲ್ಗಡೆ ಬಂದು ನೋಡ್ತಾರೆ. ಅವ್ರಿಗಂತೂ ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಹಾಗಿದ್ದಾಗ ಆ ಫುಟ್ ಸ್ಟೆಪ್ಸ್ ನ ಸೌಂಡ್ ಹೇಗ್ ಬಂತು. ರಾಬರ್ಟ್ ಅಂಡ್ ಮಿಸ್ಟರ್ ಡ್ಯಾನ್ ಭಯ ಬಿದ್ದು ಆ ಒಂದು ಮನೆಯಿಂದ ಒಂದ್ ಸ್ವಲ್ಪ ದೂರದಲ್ಲಿ ಬಂದು ಅವ್ರ ಜೊತೆ ಜಸ್ಟ್ ಏನಾಯ್ತು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ. ಅಷ್ಟರಲ್ಲೇ ಅಗೇನ್ ಆ ಒಂದು ಮನೆಯಿಂದ ಬ್ಯಾಂಗ್ ಸೌಂಡ್ ಬರುತ್ತಾ. No, not cool. Not cool. I told you this place felt creepy. All right, well, we're going to go ahead and get out of here. So I hope you guys have... All right, that's it. Come on. You can say all your eyes you want. Let's go. I'm gone. Let's get out of here. ಇದು ಕ್ರಿಯೇಟೆಡ್ ಅಥವಾ ಫೇಕ್ ಅಂತೂ ನನ್ಗೆ ಯಾವ ಆ್ಯಂಗಲ್ ಇಂದನೂ ಅನಿಸಿಲ್ಲ. ಸೊ ಈ ಒಂದು ಇನ್ಸಿಡೆಂಟ್ ಮೇಲೆ ನಿಮ್ಮ ಒಪಿನಿಯನ್ ಏನು ಅನ್ನೋದನ್ನ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ.